ಒಂದು ಮುಗಿಯುತ್ತಿದ್ದಂತೆ ಇನ್ನೊಂದು ಮಗದೊಂದು ಕಾಕತಾಳೀಯ ಬಾಬಾ ಬುಡನ್ಗಿರಿನಲ್ಲಿ ಅದು ಯಾವಾಗಲೂ 7 ವರ್ಷದಿಂದ ದತ್ತಪೀಠದ ಗಲಾಟೆ ಸಂದರ್ಭದಲ್ಲಿ ಯಾರೋ 4 ಜನ ಒಳಗೋಗಿ ಅದರ ಗೋರಿಯನ್ನು ನಾಶ ಮಾಡುವ ಪ್ರಯತ್ನ, ನಾಶ ಮಾಡಿಲ್ವಲ್ಲ, ಇಲ್ಲ ಮಾಡೋ ಪ್ರಯತ್ನ ನಾಶ ಆಗಿಲ್ಲ ಅದು. ಸರಿ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯ ಜಾಮೀನು ಸಮನ್ಸ್ ಕೊಟ್ಟಿದೆ. ಮತ್ತೆ ಕೆದಕಿದ್ದೀರಿ ಅಂತ BJPಯವರು, ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳ ಕಚೇರಿ ದತ್ತಪೀಠದ ಕೇಸನ್ನು ಸರ್ಕಾರ ರಿಓಪನ್ ಮಾಡಿಲ್ಲ. 17ರಲ್ಲಿ ಪ್ರಕರಣವಾಗಿದ್ದ ಪ್ರಕರಣಕ್ಕೀಗ ಸಹಜ ಪ್ರಕ್ರಿಯೆಯಲ್ಲಿ ನ್ಯಾಯಾಲಯದ ಸಮನ್ಸ್ ಜಾರಿಯಾಗಿದೆ. ಇದು 2020ರಲ್ಲಿ ಬಂದಿತ್ತದೇನೋ ವಿತ್ಡ್ರಾ ಮಾಡೋಕ್ಕೋ ಏನೋ ಅನುಮತಿಗೋ ಏನೋ, ನಾವೀಗ ಅನುಮತಿ ಕೊಟ್ಟ ಮೇಲೆ ಚಾರ್ಜ್ ಶೀಟಾಗೆಲ್ಲ ಬಂದಿದೆ ಇದು ಅಂತ ಅವರಂತಿದ್ದಾರೆ. BJPಯವರು ಹೇಳೋದು 11 ಕೇಸ್ ಇತ್ತು, 10 ಕೇಸ್ ವಿಡ್ರಾ ಆಗಿದೆ, ಇದು 11ನೇದು ವಿಡ್ರಾ ಆಗಬೇಕಾಗಿದ್ದಿದ್ದು ಕೇಸು. ಇವ್ರು ಬೇಕು ಅಂತ ಈಗ ಅದಕ್ಕೆ ಅನುಮತಿ ಕೊಟ್ಟು ಮಾಡಿಸ್ತಿದ್ದಾರೆ ಅಂತ ಇವ್ರದ್ದು ವಾದ. ವಿಜಯೇಂದ್ರ ಅವರು ನಿಮ್ಮ ಹಿಂದೂ ಇದು ದ್ವೇಷದ ಬೆಟ್ಟ ಅದು ಎಷ್ಟಾಗಿತ್ತಿರೋ ಆ ಗಿರಿ, ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಹನುಮನ ಸುಡಲು ಹೋಗಿ ಲಂಕೆಗೆ ಬೆಂಕಿ ಹಚ್ಚಿಸ್ಕೊಂಡಿದ್ದ ರಾವಣನ ಕತೆ ನಿಮಗೆ ಬಂದೇ ಬರುತ್ತೆ ಅಂತ ಅವ್ರು ಅಂದಿದ್ದಾರೆ. ವಂಡರ್ಫುಲ್. ದಿನ ಹೀಗೆ ಇರಲಪ್ಪ, ಲವಲವಿಕೆಯಿಂದ ಇರುತ್ತದೆ ಕರ್ನಾಟಕ. ಕೇಸಲ್ಲಿ ಯಾವ ಹೊರಳು ಕೂಡ ಇರಲಿಲ್ಲ, ಹಾಗಾಗಿ ಅದನ್ನು ಇದುವರೆಗೂ ಕೂಡ ಚಾರ್ಜ್ ಶೀಟ್ ಹಾಕಿದ್ದೇನೆ. ಅದನ್ನ ಕ್ಲೋಸ್ ಮಾಡುವಂತ ಕೇಸ್ ಅದು. ಹಾಗಾಗಿ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಇಟ್ಕೊಂಡ್ವಿ. ಇನ್ಫಾರ್ಮೇಶನ್ ಕೇಳಿತ್ತು, ಅಲ್ಲಿಂದ ಬರುವಂತದ್ದು ತಡ ಆಗಿತ್ತು. ಹಾಗಾಗಿ ಅನೇಕ ಕೇಸ್ಗಳು ಹಾಗೆ ಇದ್ದಾವೆ. ಆದರೆ ಹಿಂದೂ ಕಾರ್ಯಕರ್ತರ ಮೇಲೆ ಹುಡುಕಿ ಇದನ್ನು ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೈ ಬಿಡುವ ಪ್ರಶ್ನೆನೇ ಇಲ್ಲ. ಅವರು ಪ್ರಿಜುಡಿಸ್ ಆಗಿ ಹಾಕ್ತಾ ಇದ್ದಾರೆ. ಇದು ಕೋರ್ಟ್ ಪ್ರೊಸೀಜರ್ ಅನ್ಕೊಳ್ಬೇಕಾ, ಸರ್ಕಾರ ಅನುಮತಿಸಿ ಬೇಕಂತ ಮಾಡಿದ್ದು? ಸರ್ಕಾರ ಅದು ಡ್ರಾಪ್ ಮಾಡೋ ಥರ ಕೇಸು ಅಂದರೆ ಯಾವ ಥರ ಕೇಸು ನೋಡಬೇಕು. ಇಂಥದ್ದೇ ಕೇಸುಗಳನ್ನು ಇದೇ ರಾಜ್ಯ ಸರ್ಕಾರ ಡ್ರಾಪ್ ಮಾಡಿದೆಯಾ ಬೇರೆ ಕಡೆ? ಆ ಥರದ ಉದಾಹರಣೆ. ಆದರೆ ಇದನ್ನು ಮಾತ್ರ ಅನುಮತಿ ಕೊಟ್ಟಿದೆಯಾ, ಅದನ್ನು ವಿಲ್ ಹ್ಯಾವ್ ಟು ಸಿ. ಅದರ್ವೈಸ್ ಕೋರ್ಟ್ ಪ್ರೊಸೀಜರ್ ಫಾಲೋ ಆಗಿದೆ. ಈಗ ಅದೊಂದು ಪಾಯಿಂಟಲ್ಲಿ ಸರ್ಕಾರ ಹೇಳಬೇಕು, ನಮಗೆ ಅರ್ಥ ಆಗಲ್ಲ ಅದು ಈಗ. ಕ್ಲಾರಿಟಿ. ಎಸ್. ಹಿಂದೂ ದೇಶ ಪರಿಕಲ್ಪನೆಯನ್ನ ವಿರೋಧಿಸಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಹಿಂದೂ ರಾಷ್ಟ್ರ ಪರಿಕಲ್ಪನೆ ತಪ್ಪಲ್ಲ, ಕಾಂಗ್ರೆಸ್ದು ತಾಲಿಬಾನ್ ಚಿಂತನೆ ಅಂತ ಬಿಜೆಪಿ ಜರೆದಿದೆ. ಪೇಜಾವರ ಶ್ರೀಗಳಂತೂ ಭಾರತವನ್ನ ಪಾಕಿಸ್ತಾನ ಮಾಡಲು ಯಾರೋ ಸಿದ್ಧತೆ ನಡೆಸ್ತಾ ಇದ್ದಾರೆ ಅಂತ ಆಯ್ತಲ್ಲ, ಇಂತಹ ಹೇಳಿಕೆ ಸರಿಯಲ್ಲ ಅಂತ ಹೇಳಿದ್ರು. ವಿಶೇಷ ಅಂದ್ರೆ ಯತೀಂದ್ರ ಹೇಳಿಕೆಯನ್ನ ಕಾಂಗ್ರೆಸ್ಸಿಗರೇ ಒಪ್ಪೋಕೆ ತಯಾರಿಲ್ಲ, ಕೆಲವರು ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಹಿಂದೂಗಳನ್ನ ದುರ್ಬಲಗೊಳಿಸ್ತಕ್ಕಂಥ ಕಾಂಗ್ರೆಸ್ನ ನೀತಿ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣ ಆಗುತ್ತೆ. ಆದ್ರೆ ಕಾಂಗ್ರೆಸ್ನ ನೀತಿ ಇದೆಯಲ್ಲ, SDPIಗೆ PFIಗೆ ಬೆಂಬಲಿಸ್ತಕ್ಕಂಥ ನೀತಿ, ಹಿಂದೂ ಅಲ್ಪಸಂಖ್ಯಾತನಾದ ದಿನ ಭಾರತವೂ ಉಳಿಯೋದಿಲ್ಲ, ಭಾರತ ಸಂವಿಧಾನವೂ ಉಳಿಯೋದಿಲ್ಲ. ಹಿಂದೂ ರಾಷ್ಟ್ರ ಆದ್ರೆ ಆಫ್ಘಾನಿಸ್ತಾನಕ್ಕೆ ಜಾಗನೇ ಇರಲ್ಲ. ನಿಮ್ಮ ಮನಸ್ಸಿನಿಂದ ತಾಲಿಬಾನ್ ಚಿಂತನೆಯನ್ನ ತೆಗೆದುಹಾಕಿ. ರಾಮರಾಜ್ಯದ ಪರಿಕಲ್ಪನೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹೇಳಿದ್ರೆ ಗಾಂಧಿ ಒಪ್ಪಿರ್ತಕ್ಕಂಥ ವಿಚಾರವನ್ನ ಯತೀಂದ್ರ ಒಪ್ಪುವುದಿಲ್ಲ ಹೇಳಿದ್ರೆ ಗಾಂಧಿಯನ್ನ ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದ ತರದ ಆಡಳಿತಗಳಿತ್ತು. ಅಂತಹ ಸಿದ್ಧತೆ ಯಾರು ನಡೆಸ್ತಾ ಇದ್ದಾರೆ ಏನೋ, ಹಿಂದೂ ರಾಷ್ಟ್ರ ಮಾಡಿದ್ರೆ ಇದನ್ನು ಪಾಕಿಸ್ತಾನದ ನಾವು ಮಾಡ್ತಾ ಇವಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೆ ಏನೋ, ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು. ಪ್ರತಿ ದಿವಸ ಯಾರಾದರೂ ಏನನ್ನ ಹೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ನಮ್ಮ ದೇಶ ಬಲಿಷ್ಠವಾಗಿದೆ. ಈ ದೇಶಕ್ಕೆ ಅತ್ಯಂತ ಬಲಿಷ್ಠವಾಗಿ ಬುನಾದಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ನೆಹರೂರವರು. ಅದಾದ್ಮೇಲೆ ಬಂದು ಪ್ರಧಾನಮಂತ್ರಿಗಳು ಅವರವ್ರ ಕಾಲದಲ್ಲಿ ಅವರವ್ರಿಗೆ ಏನೇನು ಶಕ್ತಿ ಅನ್ಸಾರ. ನನಗೆ ಅರ್ಥವಾಗದೇ ಇರೋದು, ಧರ್ಮದ ಆಧಾರದ ಮೇಲೆ ಹಿಂದೂ ಅಲ್ಲ ಇದು ಅಂತದಾದರೆ ಅಪಾಯ, ಹಾಳಾಗೋಗುತ್ತೆ ದೇಶ ಅಂತ ಯತೀಂದ್ರ ಹೇಳಿದ್ದು ನನಗೆ ಅಷ್ಟೇ ಅಬ್ಜೆಕ್ಷನ್. ಧರ್ಮದ ಆಧಾರದ ಮೇಲಿರುವ ಇತರೆ ದೇಶಗಳು ಹಂಗಾರೆ ಏನಾಗಿದೆ, ಆರ್ಥಿಕವಾಗಿ ಏನಾಗಿದೆ? ನಂದು ಪ್ರಶ್ನೆ ಅಷ್ಟೇ. ಟೇಕ್ ಸೌದಿ ಅರೇಬಿಯಾನೋ, ದುಬೈಯೋ, ಅಬುದಾಬಿನೋ, ಕುವೈಟೋ, ಖತಾರೋ, ಡೆಮಾಕ್ರಸಿನೂ ಇಲ್ಲ ಕೆಲವು ಕಡೆ ಪ್ಯೂರ್ ಧರ್ಮದ ಆಧಾರದ ಮೇಲೆ ದೇಶ ಇರೋದು. ಅಲ್ಲೋಗ್ಬಿಟ್ಟು ಈ ಮಾತುಗಳನ್ನು ಆಡಿದ್ರೆ ಕತ್ತರಿಸಿ ಹಾಕು ರಸ್ತೆಗೆ ಅಂತಾರ ಮೇಲೆ ಮಾತಿಗೆ ಅವಕಾಶನೇ. ಹಾಗಾಗಿ ಹೇಗಾಗತ್ತದು ಅಂತ ಅವ್ರು ಹೇಳಬೇಕು, ಅವ್ರ ಅಧ್ಯಯನದ ಮೂಲಕ ಅವ್ರು ಹೇಳಬೇಕು. ಪಾಪ ಅದು ಅವ್ರಿಗೆ ಸರಿ ಹಾಗೆ ಇದೆ. ಮತ್ತೆ ಈ ಲೋಕಾರ್ಪಣೆಗೆ ಇದೆಲ್ಲ ಆಗಿದ್ಯಾಕೆ ಇಷ್ಟೆಲ್ಲ ಗಿಜಿಬಿಜಿ ಈಗ ಲೋಕಾರ್ಪಣೆ ಆಗತ್ತೆ ಅಂತ? ನೀವು ಯಾರು ಏನು ಮಾಡಿದ್ರು ಅದು ಲೋಕಾರ್ಪಣೆ ಆಗೋದೇನೆ, ಜನ ಹೋಗೋದೇನೆ. ನೀವು ಏನಾದರೂ ಮಾಡ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಏನು ಆರೋಪ ಬಂತ್ರಪ್ಪ? ಅಪವಿತ್ರ ಆಗೋಯ್ತು ಅಂತಾನೋ,
ಅಥವಾ ಮಕರ ಬೆಳಕ್ ಅಂತ ಕರೆಯುವಂತಹ ಜ್ಯೋತಿ ಅದೇ ಸತ್ಯ ಅದು ಅಲ್ಲ. ಇದು ಮಿರಾಕಲ್ ಪವಾಡ ಅಲ್ಲ, ಅದು ಹಚ್ಚಿಸ್ತಾರೆ ಅಂತಾನೋ ಬಂತೋ ಇಲ್ವೋ? ಏನಾಗಿದೆಯಪ್ಪ? ಈಗಲೂ ಜನ ಹೋಗ್ತಾರೆ, ಅಯ್ಯೋ ತಡ್ಕೊಳಕ್ಕಾಗ್ತಾ ಇಲ್ಲ. ಬರಬೇಡಿ ರಿಸ್ಟ್ರಿಕ್ಟ್ ಮಾಡ್ತೀವಿ ಅನ್ನೋ ಲೆವೆಲ್. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇದು ಉದ್ಘಾಟನೆ ಆಗೋದು ಹೌದೇ, ಜನ ಅಲ್ಲಿಗೆ ಹೋಗೋದು ಹೌದೇ, ಅದು ನಡೆಯೋದು ಹೌದೇ, ಯಾರು ಏನು ಬೇಕಾದ್ರೂ ಮಾಡ್ಕೋಬೋದು. ಅದನ್ನು ತಡೆಯೋಕ್ಕಾಗಲ್ಲ. 18 ದಿನ ಬಾಕಿ ಇದೆ, ಸುಂದರವಾಗಿ ರೆಡಿ ಆಗ್ತಿದೆಯಂತೆ. ಗ್ರೌಂಡ್ ಫ್ಲೋರ್ ಕೆಲಸ ಎಲ್ಲ ಮುಗಿದಿದೆ, ವೆರಿ ಗುಡ್. ಪ್ರಮುಖ ದಿಕ್ಕಿನ ಮಂದಿರದ ಪ್ರಧಾನ ಪ್ರವೇಶ ದ್ವಾರ ಸಿಂಹದ್ವಾರವನ್ನು ಅನಾವರಣ ಮಾಡಿದ್ದಾರೆ. ಯಾರೇ ಆಗಲಿ ಸಿಂಹದ್ವಾರದ ಮೂಲಕನೇ ಪ್ರವೇಶ ಮಾಡಬೇಕು. ಇದಕ್ಕೆ 32 ಮೆಟ್ಟಿಲು, ಈ ಸದ್ಯದಲ್ಲೇ ಸೀತಾಬಾವಿ ಹಾಗೆ ಉಳಿಸ್ಕೊಂಡಿದ್ದಾರಂತೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ದರ್ಶನ ಅಂತಿತ್ತಂತೆ, ಈಗ ಅದನ್ನೇನೋ ರಾತ್ರಿಗೂ ವಿಸ್ತರಿಸ್ತಾರಂತೆ. ಬಲರಾಮನಿಗೆ ಮಂಗಳ ಶಯನ ಆರತಿ ಆರಂಭಿಸ್ತಾರಂತೆ. ಸಾಮಾನ್ಯವಾಗಿ ಶಯನ ಆರತಿ ಇದು ಶಿರ್ಡಿ ಮತ್ತು ತಿರುಪತಿ ಇಲ್ಲೆಲ್ಲ ಇದೆ. ಇಲ್ಲೂ ಏನಾರು ಪದ್ಧತಿಗಳು ಅದೆಲ್ಲ ಇಲ್ಲೂ ಏನಾರು ಮಾಡ್ತಾರೋ ಏನಾರು ನಂಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಎಲ್ಲ ಹಾಕ್ತಾ ಇದ್ದಾರೆ. ಆಯ್ತಲ್ಲ, ಪ್ರಸಾದ ಗಿಸಾದ ಜನಕ್ಕೆಲ್ಲ ಕೊಡೋಕ್ಕೆ ಅವತ್ತಿನ ದಿನಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರಂತೆ. 5 ಲಕ್ಷ ಪ್ರಸಾದ. ಆಲ್ ರೈಟ್, ಎಸ್. ಇನ್ನು ಮಂದಿರ ಲೋಕಾರ್ಪಣೆ ಹೊತ್ನಲ್ಲೇ ವಿವಾದಾತ್ಮಕ ಹೇಳಿಕೆ ನೀಡಿರೋ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಶ್ರೀರಾಮ ಸಸ್ಯಾಹಾರಿ ಅಲ್ಲ, ಆತ ಮಾಂಸಾಹಾರಿ. 14 ವರ್ಷ ವನವಾಸ ಮಾಡಿದ ವ್ಯಕ್ತಿ ಸಸ್ಯಾಹಾರಿ ಹೇಗಾಗಲು ಸಾಧ್ಯ ಅಂತ ಎನ್ಸಿಪಿಯ ಮುಖಂಡ ಜಿತೇಂದ್ರ ಪ್ರಶ್ನಿಸಿದ್ದಾರೆ. ಉದ್ಘಾಟನೆಗೆ ಆಮಂತ್ರಣ ನೀಡುವ ವಿಚಾರದಲ್ಲೂ ಕೂಡ ತಾರತಮ್ಯ ಆಗಿದೆ. ಈ ಆಧುನಿಕ ಸಂಶೋಧಕರು ಒಂಥರ ಇವರಿಗೆಲ್ಲ ವರ್ಬಲ್ ಡಯರಿಯಾ ಬಂದಂಗೆ ಇದೆಯಪ್ಪ, ಯಾಕೋ ನನಗೆ. ಯಾಕೆ ಸರ್? ಶಬ್ದಗಳ ಬೇದಿ ಇವರದ್ದು, ವಾಂತಿ ಮತ್ತು ಬೇದಿ ಶಬ್ದಗಳಲ್ಲಿ ವರ್ಬಲ್ ಡಯರಿಯಾ ಇದ್ದಂಗಿದೆ ಇವರಿಗೆಲ್ಲರಿಗೂ. ಏನಾದ್ರು ಒಂದು ಟ್ರೀಟ್ಮೆಂಟ್ ಹುಡುಕಿಸ್ಬೇಕು. ಬಾಯಿಗೆ ಬಂದಂಗೆ ಹೇಳ್ಕೊಂಡು ಏನು ಕಾಮನ್ ಸೆನ್ಸ್ ಇಲ್ಲ. 14 ವರ್ಷ ಇದ್ದವನು ಯಾಕೆ ಮಾಂಸಾಹಾರಿಯಾಗಿರಲಿಲ್ಲ? ಯಾಕಿರಬಾರ್ದಪ್ಪ? ಅಮೇರಿಕಾದಲ್ಲಿ 25 ವರ್ಷದಿಂದ ಇರುವವನ ಸಸ್ಯಾಹಾರಿ ತೋರಿಸ್ಲಾ? ಫಾರೆಸ್ಟಲ್ಲಿ ಇದ್ದವನು ಹಣ್ಣು ಹಂಪಲಲ್ಲೇ ಬದುಕಬಾರ್ದು ಅಂತ ಏನು ಇದೆಯಾ ಅದರಲ್ಲಿ? ಹಂಗೇನಿಲ್ವಲ್ಲ. ಅಥವಾ ಬೇರೆ ಯಾವುದೋ ರೂಪದಲ್ಲಿ ತನ್ನ ಆಹಾರವನ್ನು ಅವ್ರು ಸಿದ್ಧಪಡಿಸ್ಕೊಂಡಿರಲ್ಲ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಮಾಂಸಾಹಾರಿನೇ ಯಾಕಾಗಬೇಕು? ಆಗಿರ್ಬೋದು ಅಂತಲೂ ಇಟ್ಕೊಳ್ಳೋಣಪ್ಪ. ಸುಮ್ಮನೆ ಉದಾಹರಣೆಗೆ ನಾನು ಓದಿಕೊಂಡಿರುವ ಇದರಲ್ಲಿ ಎಲ್ಲೂ ಆ ಪ್ರಸ್ತಾಪಗಳಿಲ್ಲ. ಈ ಅವಧ ಗವಧ ಏನೋ ಅವನ ಹೆಸರು, ಜಿತೇಂದ್ರ ಸರ್, ಜಿತೇಂದ್ರ ಅವಾದಾನ ಏನಂತದ ಅವನ ಹೆಸರು ಒಂದು. ಇವರ ಸಂಶೋಧನೆ ಯಾವುದು ಅಂತ ಒಂಚೂರು ಹೇಳಬೇಕು, ನಾವು ಓದ್ಕೋಬೇಕಲ್ಲ, ನಮಗೆ ಗೊತ್ತಿಲ್ಲದೆ ಗೊತ್ತಾಗಬೇಕಲ್ಲ, ತಿಳ್ಕೊಬೇಕಲ್ಲ. ನಾವು ಓದಿರೋದೇ ತಪ್ಪಿರ್ಬೋದಲ್ಲ, ಇವ್ರಿಗೆ ಎಲ್ಲಿಂದ ಸಿಕ್ತು ಮತ್ತೆ ಹೇಳ್ಬೇಕು. ಏನು ಎಲ್ಲರೂ ಸಂಶೋಧನಕಾರರಾಗ್ಬಿಟ್ರು, ಎಲ್ಲ ಅವನನ್ನು ವಿರೋಧ ಮಾಡೋದು, ಅವನ ಮೇಲೆ ಸಂಶೋಧನೆ ಮಾಡೋಕ್ಕಾಗೋದು. ಹೌದು. ಫಸ್ಟು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಸಂಶೋಧನೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಗಿಂಥ ಬುದ್ಧಿ ಕಲಿಸಿದ್ದು ಹೆಂಗೆ ಬಂತು, ಎಲ್ಲಿಂದ ಬಂತು ಅಂತ ಮೂಲನ ಆಮೇಲೆ ಆ ಸಂಶೋಧನೆ ಮಾಡೋರಂತೆ. ಒಂದು. ಎರಡನೇದು, ಒಂದು ವೇಳೆ ಆಗಿದೆ ಅಂತಲೇ ಇಟ್ಕೊಳ್ಳೋಣಪ್ಪ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಊಹಾತ್ಮಕವಾಗಿ ಇಟ್ಕೊಳ್ಳೋಣಪ್ಪ. ಏನಾಯ್ತೀಗ? ಸೊ ವಾಟ್? ಆಹಾರ ಪದ್ಧತಿ ಸಿದ್ದರಾಮಯ್ಯನವರು ಫೋನ್ ಮಾಡಿ ಕೇಳಬೇಕು ತಾನೇ, ಆಹಾರ ಅವರ ಆಯ್ಕೆ ತಾನೇ. ಏನಾಯ್ತೀಗ? ಇನ್ಫ್ಯಾಕ್ಟ್ ಯು ಶುಡ್ ಬಿ ಹ್ಯಾಪಿ. ಆ ಮಾಂಸಾಹಾರವನ್ನು ದ ಸೋಕಾಲ್ಡ್ ಮೇಲ್ಜಾತಿಗಳು ಮಾಂಸಾಹಾರ ಸ್ವೀಕಾರ ಮಾಡುವವನನ್ನು ದೇವರೆಂದು ಪರಿಗಣಿಸಿದ್ದಾರೆ ಅಂತ ಯು ಶುಡ್ ಬಿ ಹ್ಯಾಪಿ. ಒಂದು ಕಾಲದಲ್ಲಿ ಅಥವಾ ಈಗಲೂ ಬಹುಜನರು ವರ್ಣಿಸುವುದು ರಾಮನನ್ನು ಅವನೊಂದು ಟ್ರೈಬು, ST ಶೆಡ್ಯೂಲ್ಡ್ ಟ್ರೈಬ್ ಥರ ಅವನು ರಾಮ ಅಂದರೆ ಅಂತ. ಕ್ಷತ್ರಿಯ ಒಂದು ಕಡೆ, ಇನ್ನೊಂದು ಕಡೆ ರಾಮ ಹೀಗೆ ಅಂತ ಒಂದು. ಹಾಗಿರಬೇಕಾದ್ರೆ ಯು ಆರ್ ಆ್ಯಕ್ಚುಲಿ ಇನ್ಸಲ್ಟಿಂಗ್ ಆಲ್ ದೋಸ್ ಪೀಪಲನ್ನು. ಹೆಮ್ಮೆ ಪಡಬೇಕು. ಇಲ್ಲ, ರಾಮ ಸರಿ ಇಲ್ಲ ಅನ್ನೋದಿದ್ರೆ ಅವತ್ತಿನ ಕಾಲದಲ್ಲಿ ವಾಲ್ಮೀಕಿ ಯಾವುದಕ್ಕೆ ಸೇರಿದ್ದವರು? ಅವ್ರು ಯಾಕೆ ಬರೀತಾ ಇದ್ರು? ಅವರಷ್ಟು ಭಯಭಕ್ತಿಯಿಂದ ಬರೆದ್ರಪ್ಪ ಇದನ್ನ ಅನ್ನೋದಾದರೆ ಅಟ್ಲೀಸ್ಟ್ ಅದು ಬಿಟ್ಬಿಡ್ತೀನಿ. ಅವನು ಮಾಂಸಾಹಾರಿ ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ರಾಮ ಇದ್ದ ಅಂತ ಆಯ್ತಲ್ಲಪ್ಪ, ಅದೊಂದು ಕಾಲ್ಪನಿಕ ಅಂತೆಲ್ಲ ಹೋಯ್ತಲ್ಲಪ್ಪ. ನೀನು 100 ವರ್ಷ ಬಾಳು ಮಗನೇ ಅಂತ ಹೇಳಬೇಕು ಅವನಿಗೆ. ಡೌಟ್ ಬಂದಿದ್ದಕ್ಕೆ ಯಾಕೆ ಹೇಳಿ? ರಾಮ ಇದ್ದ ಅಂತ ಒಪ್ಕೊಂಡು ಆಯ್ತಲ್ಲಪ್ಪ ಸದ್ಯಕ್ಕೆ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ.